ಸಂಜೆ ವೇಳೆಯಲ್ಲಿ ರೂಟ್ ಪುಂಡಾಟಿಕೆ ಮೆರೆಯೋದು, ರಸ್ತೆಗಳಲ್ಲಿ ವೀಲಿಂಗ್ ಮಾಡ್ತಕ್ಕಂಥದ್ದು, ಅದೆಲ್ಲ ನಾವು ಭಾಳ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ನೋ ನಾನು ಹೇಳ್ತೀನಿ ಕೇಳಿ, ನಮಗೂ ಕೂಡ ಇದರ ಅರಿವಿದೆ. ಪೊಲೀಸ್ ಇಲಾಖೆಯಲ್ಲಿ ಅದನ್ನು ಭಾಳ ಕಠಿಣವಾಗಿ ತಗೊಳ್ತಾ ಇದ್ದೀವಿ. ಬೆಂಗಳೂರಿನಲ್ಲಾಗ್ಬೋದು ಅಥವಾ ಯಾವುದೇ ಪಟ್ಟಣದಲ್ಲಿ ವೀಲಿಂಗ್ ಮಾಡೋದು ಇದೆಲ್ಲ ಭಾಳ ಕಠಿಣವಾಗಿ ಕ್ರಮ ತಗೊಳ್ತೀವಿ. ಜೊತೆಗೆ ಈ ಏನು ಮದ್ಯವ್ಯಸನಿಗಳಿದ್ದಾರೆ, ಡ್ರಗ್ಸ್ ಇದೆ, ಅದನ್ನು ನಾವು ಡ್ರಗ್ಸನ್ನು ಇಡೀ ರಾಜ್ಯದಲ್ಲಿ ಡಿಕ್ಲೇರೇ ಮಾಡಿದ್ದೀವಿ. ನಾವು ಡ್ರಗ್ಸನ್ನು ನಿಲ್ಲಿಸ್ತೀವಿ ಅಂಥೇಳಿ ನಾವು ಡಿಕ್ಲೇರೇ ಮಾಡಿದ್ದೀವಿ. ಅದು ಭಾಳ ಒಂದು ರೀತಿಯಲ್ಲಿ ಭಾಳ ನಾವು ಕಠಿಣವಾದಂಥ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ಸಾವಿರಾರು ಕೆಜಿಗಟ್ಟಲೆ ನಾವು ಕಾನ್ಫಿಸ್ಕೇಟ್ ಮಾಡಿ ಹಿಡಿದಾಕಿದ್ದೀವಿ, ಸುಟ್ಟಾಕಿದ್ದೀವಿ. ಇಲ್ಲೇ ನಮ್ಮ ದಾವಸ್ಪೇಟೆನಲ್ಲಿ ಇನ್ಸಿನ್ರೇಟರ್ ಇದೆ, ಅಲ್ಲೇ ಸುಟ್ಟಿದ್ದೀವಿ. ಕೋಟ್ಯಾಂತರ ರೂಪಾಯಿ. ಬಟ್ ಅವ್ರಿಗೆ ಪನಿಷ್ಮೆಂಟ್ ಮಾಡ್ತೀವಲ್ಲ, ಪನಿಷ್ಮೆಂಟು ಆಗಿದೆ. ಭಾಳ ನೋಡಿ, ಭಾಳ ಕಡೆ ಪನಿಷ್ಮೆಂಟ್ ಆಗಿದೆ. ಕೆಲವರು ಈಗ ಫಾರಿನರ್ಸ್ ಇದ್ದಾರೆ, ಫಾರಿನರ್ಸನ್ನು ನಾವು ಡಿಪೋರ್ಟ್ ಮಾಡ್ತೀವಿ. ಈಗಾಗಲೇ ಒಂದು 200 ಜನ ಡಿಪೋರ್ಟ್ ಮಾಡಿದ್ದೀವಿ. ಅವ್ರವ್ರ ಎಂಬೆಸಿಗಳಿಗೆ, ಹೈಕಮಿಷನ್ಗೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ. ಆಮೇಲೆ ಅವ್ರಿಗೇನಾದರೂ ಕೇಸ್ಗಳು ಅದು ಇದ್ದರೆ ಅವ್ರನ್ನ ಇಲ್ಲೇ ಇಟ್ಕೊಂಡು ಕೇಸ್ ನಡೆಸ್ತೀವಿ. ಆ ನಂತರ ಕೇಸ್ ಆದಮೇಲೆ ಅವ್ರ ದೇಶಕ್ಕೆ ಅವ್ರನ್ನ ಕಳಿಸ್ಬಿಡಿ. ಎಷ್ಟೋ ಜನ ಫಾರಿನರ್ಸು ಪಾಸ್ಪೋರ್ಟ್ ವೀಸಾ ಎಲ್ಲ ಇಲ್ಲದೆ ಬಂದುಬಿಡ್ತಾರೆ. ಬಂದು ಇಲ್ಲಿ ಸ್ಟೂಡೆಂಟ್ ವೀಸಾ ತೊಗೊಂಬರ್ತಾರೆ, ವೀಸಾ ಮುಗಿದೋಗುತ್ತೆ, ಆ ಪೀರಿಯಡ್ ಮುಗಿದ್ರೂ ಇಲ್ಲೇ ಇರ್ತಾರೆ. ಅಂಥವ್ರನ್ನ ಐಡೆಂಟಿಫೈ ಮಾಡಿ ನಮ್ಮಲ್ಲಿ FRRO ಅಂತ ಒಂದು ಆರ್ಗನೈಸೇಷನ್ ಇದೆ, ಅವ್ರಿಗೆ ಹೇಳಿ ಅವರಿಂದ ಡಿಪೋರ್ಟ್ ಮಾಡಿಸ್ತೀವಿ. ಸರ್, ಸೋಚಿತ್ರ ಸಮುದಾಯಕ್ಕೆ ಗ್ರೀನ್ ಸಿಗ್ತದೆ ಸರ್, ಡೆಲ್ಲಿಗೆ ಹೋಗಿ. ಥ್ಯಾಂಕ್ ಯು.